ಕಾಲುಗಳು ಇಲ್ಲದಿದ್ದರೇನು, ಛಲದ ಮುಂದೆ ತಲೆಬಾಗಿದ ವಿಧಿ. ಇದು ಮಣ್ಣಿನ ಮಗ ಸಿದ್ದಪ್ಪನ ಕತೆ. ಕಲಿಯುಗದ ಶ್ರವಣಕುಮಾರ. 90% ಅಂಗವೈಕಲ್ಯವಿದ್ದರೂ ಸಂಸಾರದ ನೌಕೆಯ ಸರದಾರ. ಮೈಗಳ್ಳರಿಗೆ ಪಾಠ, ದುಡಿಯುವ ವರ್ಗಕ್ಕೆ ಮಾದರಿ. ದಿವ್ಯಾಂಗಚೇತನ ರೈತ ಸಿದ್ದಪ್ಪ ಮೇಟಿ ಸಾಧನೆ. ಹೂವಿನಂಥ ಮನಸ್ಸು, ವಜ್ರದಂಥ ಛಲ. ತಂಗಿಯ ಬಾಳಿಗೆ ಬೆಳಕಾದ ಅಣ್ಣನ ಕರುಣಾಜನಕ ಕತೆ. ಸವಾಲುಗಳ ಸಾಗರದಲ್ಲಿ ಈಸುತ್ತಿರುವ ಸಿದ್ದಪ್ಪ ಚಿರ್ಚಿನ್ಕಲ್ ಗ್ರಾಮದ ಅದ್ಭುತ ಸಾಧಕ. ನಮಸ್ಕಾರ ವೀಕ್ಷಕರೇ, ನಯನ ಭಾರ್ಗವ ನ್ಯೂಸ್ ವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಅನಿಲ್. ವೀಕ್ಷಕರೇ, ದೇವರು ಮನುಷ್ಯನಿಗೆ ಕೈಕಾಲು ಬುದ್ಧಿ ಎಲ್ಲವನ್ನ ಕೊಟ್ಟಿದ್ದರೂ ಇಂದಿನ ದಿನಗಳಲ್ಲಿ ಮೈ ಮುರಿದು ದುಡಿಯಲು ಜನ ಹಿಂದೆಟ್ಟು ಹಾಕುತ್ತಾರೆ. ಸೋಮಾರಿತನವೇ ಮೈವೆತ್ತಂತೆ ಬದುಕುತ್ತಾರೆ. ಇನ್ನು ರೆಕ್ಕೆ ಬಲಿತ ಮೇಲೆ ಹೆತ್ತವರನ್ನೇ ಭಾರ ಅಂದುಕೊಳ್ಳುವ ಮಕ್ಕಳ ಮಧ್ಯೆ ಇಲ್ಲೊಬ್ಬ ದಿವ್ಯಾಂಗಚೇತನ ವ್ಯಕ್ತಿ ನಿಜಕ್ಕೂ ದೇವರಂತೆ ಕಾಣುತ್ತಾರೆ. ಹೌದು, ಇವರಿಗೆ ಎರಡೂ ಕಾಲುಗಳು ಸ್ವಾಧೀನವಿಲ್ಲ. ಆದರೂ ಇವರು ತನ್ನ ವೃದ್ಧ ತಾಯಿ ಮಡದಿ ಮಕ್ಕಳನ್ನು ಮಾತ್ರವಲ್ಲದೆ ತನ್ನ ತಂಗಿಯ ಸಂಸಾರವನ್ನು ಹೆಗಲ ಮೇಲೆ ಹೊತ್ತು ಮುನ್ನಡೆಸುತ್ತಿದ್ದಾರೆ. ಬನ್ನಿ, ಇಂದಿನ ಈ ವಿಶೇಷ ಸಂಚಿಕೆಯಲ್ಲಿ ನಮ್ಮ ಮುದ್ದೇಬಿಹಾಳ್ ತಾಲೂಕಿನ ಚಿರ್ಚಿನ್ಕಲ್ ಗ್ರಾಮದ ಆ ಅದ್ಭುತ ಸಾಧಕನ ಪರಿಚಯವನ್ನ ಮಾಡಿಕೊಳ್ಳೋಣ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಯಾರೆಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅವರು ಈಗಲೇ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಇವರೇ ಸಿದ್ದಪ್ಪ ಮೇಟಿ. ವಯಸ್ಸು 42. ಮುದ್ದೇಬಿಹಾಳ್ ತಾಲೂಕಿನ ಚಿರ್ಚಿನ್ಕಲ್ ಗ್ರಾಮದ ನಿವಾಸಿ. ನೋಡಲು 90% ಅಂಗವೈಕಲ್ಯವನ್ನು ಹೊಂದಿದ್ದರೂ ಇವರ ಆತ್ಮಸ್ಥೈರ್ಯ ಹಿಮಾಲಯದಷ್ಟಿದೆ. ಇವರಿಗೆ ಎರಡೂ ಕಾಲುಗಳು ಸ್ವಾಧೀನವಿಲ್ಲ, ಆದರೆ ಮನಸ್ಸು ಮಾತ್ರ ಗಟ್ಟಿಯಾಗಿದೆ. ತಂದೆಯಿಂದ ಬಂದ 2 ಎಕರೆ 20 ಗುಂಟೆ ಪಿತ್ರಾರ್ಜಿತ ಜಮೀನಿನ ಜೊತೆಗೆ ಸ್ವತಃ ಕಷ್ಟಪಟ್ಟು ದುಡಿದು 1 ಎಕರೆ ಜಮೀನನ್ನು ಇವರು ಖರೀದಿಸಿದ್ದಾರೆ. ಕೇವಲ ಜಮೀನನ್ನು ಖರೀದಿಸಿಲ್ಲ, ಅಲ್ಲಿ ಬೆವರು ಹರಿಸಿ ಬಂಗಾರದ ಬೆಳೆಯನ್ನ ತೆಗೆಯುತ್ತಿದ್ದಾರೆ. ಹಿಂದೆ ಎತ್ತು ಬಂಡಿಗಳಿದ್ದಾಗ ನೇಗಿಲನ್ನು ಹೊಡೆದಿದ್ದ ಇವರು ಈಗ ಆಧುನಿಕ ಕೃಷಿಗೆ ತಕ್ಕಂತೆ ಬದಲಾಗಿ ನೀರು ಕಟ್ಟುವುದು, ಕಳೆ ತೆಗೆಯುವುದು ಸೇರಿದಂತೆ ಎಲ್ಲ ಕೃಷಿ ಕಾಯಕ ಕೆಲಸವನ್ನ ಲೀಲಾಜಾಲವಾಗಿ ಮಾಡುತ್ತಾರೆ. ನನ್ನ ಹೆಸರು ಸಿದ್ದಪ್ಪ ಚೆನ್ನಪ್ಪ ಮೇಟಿರಿ, ಊರು ಚಿರ್ಚಿನ್ಕಲ್ ರೀ. ನಾನು ಕೃಷಿಯಲ್ಲಿ ಹೆಚ್ಚಿನ ಸಾಧ್ಯತೆ ವಿವರಿಸಿದ್ದೇನೆ ಸರ್. ನಮ್ಮ ತಾಯಿ ಶ್ಯಾಮ ಮೇಟಿರಿ, ನನ್ನ ಹೆಂಡತಿ ರೇಣುಕಾ ರೀ, ಒಬ್ಬರು ಸೋದರಿದ್ದಾರೆ ಸುವರ್ಣ, ಅವ್ರಿಗೆ ಒಬ್ಬ ಮಗ ಇರ್ತಾನೆ ರೀ. ನನಗ 3 ಮಂದಿ ಮಕ್ಕಳು ಸರ್. ಒಂದು ಫಸ್ಟ್ನೇ ನಾವು ಗಂಡು ಮಗ ರೀ, 7ನೇ ಕ್ಲಾಸ್ ಅದಾನ್ರಿ. 2ನೇದಾಗಿ ಹೆಣ್ಮಾಡ್ರಿ ಸರ್, 6ನೇ ಕ್ಲಾಸ್ ಅದಾಳ್ರಿ. ಒಬ್ಬ 2ನೇ ಕ್ಲಾಸ್. ನಾನು ಒಟ್ಟ 3 ಎಕರೆ 23 ಗುಂಟೆ ಸರ್. 1 ಎಕರೆ ಕಬ್ಬು ಮೇಂಟೈನ್ ಮಾಡ್ತೇನೆ ಸರ್. 1 ಎಕರೆಕ್ಕೆ 40 ಟನ್ ಬೆಳೆದೇನೆ ಸರ್. ಹೋದ ವರ್ಷ ಸರ್. ಈ ವರ್ಷ ಏನೆಲ್ಲ ಹಾಕಿರಿ? ಈ ವರ್ಷ ಒಂದು ಎಕರೆ ಮೆಣಸಿನ ಗಿಡ ಹಾಕೀನಿ ಸರ್. 1.5 ಎಕರೆ ಕಬ್ಬು ಹಾಕೀನಿ ಸರ್. ಈ ಮತ್ತೊಂದು ಎಕರೆ ಹೊಸ ಕಬ್ಬು ಹಚ್ಚೀನಿ ಸರ್. ಈ ಕೃಷಿ ಕಾಯಕ ನೀವು ದಿವ್ಯಾಂಗ ಚೇತನರಾಗಿ ಯಾವ ತರ ನಿರ್ವಹಣೆ ಮಾಡ್ತೀರಿ? ಯಾಕಂದ್ರೆ ಪ್ರತಿಶತ ಒಂದು 90% ತಾವು ವಿಕಲಚೇತನ. ಹೌದು ಸರ್. ಈ ಒಂದು ವಿಕಲಚೇತನೆ ಮಧ್ಯೆ ಸಹ ಈ ಕೃಷಿ ಯಾವ ತರ ಮಾಡ್ತೀರ? ನಾನು ಸ್ವಂತ ಉದ್ಯೋಗ ಮಾಡ್ತೇನೆ ಸರ್. ನೀರ್ ಕಟ್ತೇನೆ ಸರ್, ಕಳೆ ತೆಗಿತೇನೆ ಸರ್, ಗಳೆ ಹೊಡಿತೇನೆ ಸರ್. ಕೃಷಿಯಲ್ಲಿ ನನಗೆ ಶೇಂಗಾ ಕಿತ್ತೇನೆ ಸರ್. ನನಗೆ ಏನು ನೀಗಿತಂತ ಎಲ್ಲ ಕೆಲಸಗಳನ್ನು ಮಾಡ್ತೇನೆ ಸರ್. ಗ್ರಾಮ ಪಂಚಾಯತಿ VW ಆಗಿರ್ತೇನೆ ಸರ್. ಅಲ್ಲಿನೂ ಸರ್ ಪಂಚಾಯತಿಯಲ್ಲಿನೂ ಎಲ್ಲಾ ಕೆಲಸಗಳನ್ನು ಮುಗಿಸಿಕೊಂಡು ಬಂದು ಇಲ್ಲಿ ಕೃಷಿಯಲ್ಲಿ ತೊಡಗಿರ್ತೇನೆ ಸರ್. ಏನೆಲ್ಲ ನೀವು ಬೆಳಿತೀರ ಹೊಲದೊಳಗಡೆ? ಶೇಂಗಾ ಬೆಳಿತೇವೆ ಸರ್, ಗೋಧಿ ಸರ್, ಜ್ವಾಳ ರೀ, ಸಜ್ಜಿ ರೀ, ಈ ಕಬ್ಬು ರೀ, ನೀವು ಒಬ್ಬರೇ
ಇಬ್ರು ಅಣ್ಣ ತಮ್ಮರು ಸರ್. ಅವರು ಕೂಡಾಳ್ರಿ ಶ್ಯಾಂಪುರದಾಗ ಇರ್ತಾರೆ ಸರ್. ಮಹಾರಾಷ್ಟ್ರದಾಗ ಇರ್ತಾರೆ ಸರ್. ಅವ್ರು ಹಣ್ಣಿನ ವ್ಯಾಪಾರ ಮಾಡ್ತಾರೆ ಸರ್. ಅವ್ರ ಫ್ಯಾಮಿಲಿ ಎಲ್ಲ ಕೂಡ ಅಲ್ಲೇ ಇರ್ತಾರೆ ಸರ್. ವರ್ಷಕ್ಕೊಮ್ಮೆ ಹಿಂಗ್ ಬಂದಿರ್ತಾರೆ. ನಮ್ಮ ತಂದೆಯರಿದ್ರಿ ಸರ್. ಅವ್ರು ಮತ್ ವಯಸ್ಸಿದಾಯ್ತ್ರಿ ಸರ್. ನನ್ನ ಸ್ವಂತ ಬುದ್ಧಿಲಿಂತ್ರ ನಾ ಕಲ್ತೇನ್ರಿ ಸರ್. ಎಷ್ಟನೇ ವಯಸ್ಸಿಂದ ಕೃಷಿ ಕಾರ್ಯದಾಗ ಬಂದಿರಿ ತಾವು? ನಾ PUC ಇದ್ ನೋಡ್ರಿ ಸರ್. PUC ಇತ್ತರನ್ರಿ ಸರ್. ನಾ ಮೊದಲ 5-7ನೇ ಇದ್ದಾಗ ಸರ್ ನಮ್ಮ ಅವ್ವಾರ ಜೋಡಿ ಕಸ ತೆಗಿಯಾಕ ಹೋಗಿದ್ದೀನಿ ಸರ್. 30 ರೂಪಾಯಿ ಕೊಟ್ರು ಕಸಕ್ ಹೋಗಿನ್ರಿ ಸರ್. ನಾ ಸಾಲಿ ಮುಗಿಸ್ಕೊಂಡು ಸೂಟಿ ಶನಿವಾರ ಆಯ್ತಾರ ಇದ್ದಾನ ಕಸಕ್ ಹೋಗಿನ್ರಿ ಸರ್. ಸರ್ ಜಟಿ ಕ್ರಾಸ್ ಕಲ್ತನ್ರಿ ಸರ್. ಜಟಿ ಕ್ರಾಸ್ ಸರ್. ಮತ್ತ ಕಂದಗ್ನೂರ್ ಸರ್. ಮತ್ತ PUC ಡಿಗ್ರಿ ಇಲ್ಲಿ MGC ಕಾಲೇಜ್. ಇಷ್ಟೆಲ್ಲ ಸಾಲಿ ಕಲ್ತೇನೆ ನಾ ಮನ್ಯಾಗ ಕುಂತಿಲ್ರಿ ಸರ್. ಇಷ್ಟೆಲ್ಲ ಬಿಸಿಲಾಗ ಇದೆಲ್ಲ ಮಾಡಿನ್ರಿ ಸರ್. ಈಗ ಒಂದ್ ಸ್ವಲ್ಪ ಚಲೋ ಅನ್ಸೈತ್ರಿ. ಇದು 12 ಲಕ್ಷ ಕೊಟ್ಟು ಇದೊಂದು ಮನಿ ಕಟ್ಸ್ಕೊಂಡ್ರಿ ಸರ್. ನಮ್ ಸ್ವಂತ ಇದ್ರಾಗ. ಈಗ ನಿಮ್ ತಂದೆಯವರಿದ್ದಾಗ ಯಾವ ತರ ನಿಮ್ಗೆ ನೆರವು ಆಗ್ತಾರ ಅಥವಾ ನಿಮ್ ತಂದೆ ನೀವು ಯಾವ ತರ ನೆರವು ಆಗ್ತಾರ? ನಮ್ ತಂದೆಯವರು ಮತ್ತೆ ಇದು ಬೆಳೆಪಳೆ ಮಡಿಕೆ ಹೊಡಿತಿದ್ರು ಸರ್. ಹರಗು ಅಂತ ಎತ್ತಿನ ಗಾಡಿ ಕೊಳ ಕಟ್ಟಿ ಕೊಡ್ತಿದ್ರು ಸರ್. ನಾ ಹೊಡಿತಿದ್ರಿ ಸರ್. ಎತ್ತಿನ ಬಂಡಿ ಒಳಗೂ ಎತ್ತಿನ ಬಂಡಿ ಒಳಗ ಗೊಬ್ಬರ ಹೇರ್ತೇನ್ರಿ ಎಲ್ಲಾ ಹೇರಿ. ಈಗ ಮತ್ತೆ ಎತ್ತನ ತೆಗದನ್ರಿ ಸರ್. ಮತ್ತೆ ಯಾರು ತಂದಿದ್ನ ಗಳೆ ಹೊಡಿತೇನ್ರಿ ಸರ್. ಬೇರೆದವ್ರು ಬಾಡಿಗೆರಿ ಟ್ರ್ಯಾಕ್ಟರ್ ಹೊಡೆದೋಗಿ ಬಿಡ್ತಾರೆ. ನಾವು ಬಿತ್ಕೊಂಡ್ ಕೇಸಿಗೆ ಇಂತ ಕಬ್ಬು ಪಬ್ಬ ಸಾಲ ತಂದು ಕಬ್ಬು ಕಡ್ದೇವ್ರಿ. ಕಬ್ಬು ಕಡ್ದು 1 ಎಕರೆ ನಾನೇ ಹಚ್ಚೇನ್ರಿ. ಏನ್ ಬಂತು ಧರಣಿ ಯಾವ ತರ ಲಾಭ ಆಯ್ತಾ? ಈಗ ಈ ಸರ್ತಿ ಚಲೋ ಐತಿ ಸರ್. 3400 ಕೊಡ್ತಾರ್ರಿ ಟನ್ನಿಗ್ರಿ. ಕಬ್ಬಿನ ಗ್ಯಾಂಗ್ ಬೇಕು ಅಂತ ಹೇಳ್ತಾರ. ಅದ್ರ ಮಧ್ಯೆ ಸಿದ್ದಪ್ಪ ಅವ್ರು ಯಾವ ತರ ಕಬ್ಬನ್ ತಾವೇ ಕಟಾವ್ ಮಾಡಿದ್ರ ಅಂತ ಹೇಳಿ ಕೇಳಲ್ಪಟ್ರಿ. ನಾನೇ ಕಟ್ ಮಾಡೀನಿ ಸರ್. 1 ಎಕರೆ ಇತ್ತು? 1.5 ಎಕರೆ ಇತ್ತು ಸರ್. 1 ಎಕರೆ ಕಟ್ ಮಾಡಿ ಹಚ್ಕೊಂಡೇನಿ ಸರ್. ಹಚ್ಕೊಂಡ್ ಕೇಸ್ ಉಳಿದಿದ್ದೇನೆ ಫ್ಯಾಕ್ಟ್ರಿ ಕೊಟ್ಟೇನಿ ಸರ್. ನೀವು ಒಬ್ಬರೇ ಮಾಡಿದ್ರ? ನಿಮ್ಮ ಹೆಣ್ಮಕ್ಳ್ರಿ ನಮ್ ತಂಗಿಯರ್ರಿ. ನಮ್ಮ ಮಳೆಯಾಗಳು ಬಂದಿದ್ರಿ. ನಾ ಕಟ್ ಮಾಡಿ ಇಟ್ಟಿದ್ದೇನ್ರಿ. ಅವ್ರು ಅದು ಸಾಲಿಗೆ ಹಚ್ಚಾರ. ಹೇಗೆ ಒಂದು ರಥಕ್ಕೆ 2 ಚಕ್ರಗಳು ಮುಖ್ಯವೋ ಹಾಗೆ ಸಿದ್ದಪ್ಪನವರ ಬಾಳಿಗೆ ಬೆಳಕಾಗಿ ಬಂದವರು ಅವರ ಧರ್ಮಪತ್ನಿ ಶ್ರೀಮತಿ ರೇಣುಕಾ. ಸಿದ್ದಪ್ಪನವರಿಗೆ ಕೇವಲ ಪತ್ನಿಯಾಗಿರದೆ ಅವರ 2 ಕಾಲುಗಳಾಗಿ ಸಂಸಾರದ ನಗವನ್ನ ಇವರು ಹೆಗಲಿಗೆ ಹೆಗಲು ಕೊಟ್ಟು ಹೊತ್ತಿದ್ದಾರೆ. ಸ್ವತಃ ಸಿದ್ದಪ್ಪನವರೇ ಹೇಳುವಂತೆ ರೇಣುಕಾ ನನಗೆ ಪತ್ನಿಯಲ್ಲ, ನನ್ನ ಪಾಲಿನ 2ನೇ ತಾಯಿ. ನಮ್ ತಂದೆಯವರು ಬಾಳ ಹೆಲ್ಪ್ ಮಾಡಿರಿ ಸರ್. ನನ್ ಮಗ್ಗ 2 ಕಾಲಿಲ್ಲ. ಮುಂದ ಒಂದು ಪರಿಸ್ಥಿತಿ ಹಂಗ ಈ ಮನೆಯವರು ಹೆಣ್ಣು ಯಾರು ಕೊಡ್ಲಿಲ್ರಿ ಸರ್. ಕೊಡ್ಲಾರ ಮತ್ ಹೊರಗ ಎಷ್ಟಾಕ್ ರೊಕ್ಕ ಹೋಗ್ಲಕ್ಕ ಮಗಗ ಒಂದ್ ಲಗ್ನ ಮಾಡ್ಬೇಕಂತ ಹೇಳಿದ್ರಿ ಸರ್. ಹೇಳಿ ಅವ್ರು ಕೃಷಿ ಇದನ್ನ ಮಾಡ್ತಿದ್ರಿ. ಅದ್ರಾಗ ಹಂಗ ನೀ ಏನ್ ಮಾಡ್ತಿ ಬಿಡಪ್ಪ, 2 ಕಾಲಿಲ್ಲ ನಿನಗ ಬೆಳೆ ಪಳೆ ಇದು ಮಾಡ್ತಿ, ಅಲ್ಲಿ ಕುಂಟಿ ಮೇಲೆ ಕುಂದ್ರಾಕ್ ಬರುದಿಲ್ಲ ಅಂತ ಅಂದ್ರಿ. ಅಂದ್ರೂ ಇಲ್ಲ ನೋಡು ನಾನು ಅಂತೇಳಿ ನೋಡ್ಬೇಕಂತೇಳಿ ಒಂದ್ ದಿನ ಇದು ಮಾಡಿದೇನ್ರಿ ಸರ್. ಆದಾಗ ಅವತ್ತಲಿತ್ರ ಮತ್ ಹೊಳ್ ನಮ್ಮ ಅಪ್ಪಾರ ಹೊಡಿತಾರ ಅಂತೇಳಿ ಕೊಳ ಕಟ್ಟಿ ಕೊಡ್ತಿದ್ರು. ಮತ್ತ ಬಾಳ ಇದು ಮಾಡ್ರಿ. ಮನ್ಯಾನ ಅವ್ರ ತಮ್ಮರಿಗೆ ಕೇಳಿದ್ರಿ ಹೆಣ್ಣು ಕೊಡು ಮತ್ ನೀವು ಕೊಡ ನಾ ಯಾರು ಕೊಡ್ತಾರ ಅಂದ್ರೆ ಅವ್ರು 2 ಕಾಲಿಲ್ಲ ಯಾರು ಕೊಡ್ಬೇಕಂದ್ರಿ. ಈಗ ಮತ್ ಬೇರೆದವ್ರು ಕೊಟ್ರಿ. ಮತ್ ಅವ್ರು ನಮ್ಮ ತಂಗಿಯರ್ಕಿನ ಹೆಚ್ಚಿಗೆ ಅದಾರ ಸರ್. ರೇಣುಕಾ ಅವ್ರ ಬಗ್ಗೆ ಹೇಳೋದಾದ್ರೆ ಸಾದ್ರ ಮಾವನ್ ಮಗಳ ಹೊಸ ಬಿಗ್ತಾನ್ರಿ ಸರ್. ಯಾವ ಊರು? ಅದ್ರ ಬಗ್ಗೆ ರೇಣುಕಾ ಅವ್ರ ಬಗ್ಗೆ ಹೇಳ್ಬೇಕು. ನಮ್ಮ ಹೆಣ್ಮಕ್ಳು ಊರ್ರಿ ಸರ್ ಕಿಲಾರೇಟ್ರಿ ಸರ್. ರಾಯಚೂರು ಜಿಲ್ಲಾ ಲಿಂಗಸೂರ್ ತಾಲೂಕ್ ರೀ. ಅವ್ರು ಹೊಸ ಬಿಗ್ತಾನ್ರಿ ಸರ್. ಅವ್ರ ಏನು ನಮ್ದೇನು ಕೇಳಾರನ ನೋಡಿ ಕೇಸ್ ಕೊಟ್ಟಿದ್ದಾರೆ ಸರ್. 2012 ಸರ್. 2012. ಯಾವ ತರ ರೇಣುಕಾ ಅವ್ರು ಯಾವ ತರ ನಿಮ್ ಜೀವನಗಳು ಬಂದ ಏನೆಲ್ಲ ಬದಲಾವಣೆ ಆಯ್ತು? ಯಾವ ತರ ನಮ್ಗೆಲ್ಲಾ ಈಗೇನ್ ಗಂಡ್ಮಕ್ಳು ಇದ್ದಂಗ ಬಿಡ್ರಿ ಸರ್. ಅವ್ರು ಎಲ್ಲಾ ನೋಡ್ಕೊಂಡ್ ಹೋಗ್ತಾರಿ ಸರ್. ನಮ್ ತಾಯಿಯರ್ನ ತಂಗಿಯರ್ನ ಅವ್ರೇನ್ ಮತ್ತ ಅವ್ರ ಅವ್ವಾರ್ಕಿಂತ ಹೆಚ್ಚಿಗೆ ನೋಡ್ತಾರ. ಮತ್ತ ನಮ್ಮ ಮನಿಗೂ ಅಪ್ಪಿ ತಪ್ಪಿ ಸಿಕ್ಕಾಡ್ರಿ. ಮತ್ ನಮ್ಮ ಮನೆಯವ್ರ ಅಂತ ಏನ್ ಇದು ಮಾಡದಲ್ರಿ. ಸ್ವಂತ ಬುದ್ಧಿಲೇನೆ ಇದು ಮಾಡ್ತಾರ್ರಿ. ಯಾರು ಹೆಚ್ಚಿನ ಇದು ಐತ್ರಿ. ನಮ್ಮ ತಂಗಿಯರ್ದು ಮತ್ತ ಗಂಡ ಬಿಟ್ಟಾನ್ರಿ ಸರ್. ಬಿಟ್ರು ಮತ್ ನಾವ್ ಹೆಂಗ್ ಇರ್ಬೇಕ್ ಹಂಗದೇವ್ರಿ. ಅದಾರಿ ಸರ್. 9 ಮಂದಿ ಸರ್ ನಾವು. ಇಷ್ಟು ಅವ್ವಾರು ಎಲ್ಲಾರು ಇರ್ತೇವೆ. ಸಿದ್ದಪ್ಪನವರು ಹುಟ್ಟಿದಾಗ 6 ವರ್ಷದವರೆಗೆ ಆರೋಗ್ಯವಾಗಿಯೇ ಇದ್ದರು. ಆದರೆ ವಿಧಿಯಾಟ ಬೇರೆಯೇ ಇತ್ತು. ಪೋಲಿಯೋ ಎಂಬ ಮಹಾಮಾರಿ ಇವರ ಕಾಲುಗಳನ್ನು ಕಸಿದುಕೊಂಡಿತು. ಅಂದು ತಾಯಿ ಶಾವಮ್ಮ ಮಗನ ಕಾಲು ಸರಿ ಹೋಗಲೆಂದು ಹರಕೆ ಹೊರದ ದೇವಾಲಯಗಳಿಲ್ಲ, ಬಳಸದ ನಾಟಿ ಔಷಧಿಗಳಿಲ್ಲ. ಬಡತನದಲ್ಲೇ ಮಗನನ್ನ ಸಾಕಿ ಬೆಳೆಸಿದ ತಂದೆ ತಾಯಿಗೆ ಈತ ಮುಂದೆ ಒಕ್ಕಲುತನ ಮಾಡುತ್ತಾನೆ ಎಂಬ ನಂಬಿಕೆ ಇರಲಿಲ್ಲ. ಆದರೆ ಸಿದ್ದಪ್ಪ ಛಲ ಬಿಡಲಿಲ್ಲ. ತಂದೆಯ ಮಾರ್ಗದರ್ಶನದಲ್ಲಿ ಕೃಷಿಯನ್ನ ಕಲಿತರು. ಪ್ರಾಥಮಿಕ ಶಿಕ್ಷಣವನ್ನು ಊರಲ್ಲೇ ಮುಗಿಸಿ ಮುದ್ದೇಬೇಹಳದಲ್ಲಿ ಕಾಲೇಜು ಶಿಕ್ಷಣವನ್ನು ಪೂರೈಸಿ ಇಂದು ಕಾಳಗಿ ಗ್ರಾಮ ಪಂಚಾಯಿತಿಯಲ್ಲಿ VRW ಆಗಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ನಮ್ಮ ತಾಯಿಯವರು ನನ್ನ ಬಗ್ಗೆ ಬಹಳ ವಿಚಾರ ಮಾಡ್ಯಾರ ಸರ್. ದೇವ್ರ ಪ್ರೀತಿ ತನನು ತಗೊಂಡ್ ಹೋದ್ರಿ ಸರ್. ಇವೆಲ್ಲ ಕಾಲಲ್ಲಿ ಸುಟ್ರಿ ಹೊತ್ಕೊಂಡ್ ಹೋಗ್ಯಾರ್ರಿ.
ಹೊತ್ಕೊಂಡ್ ಹೋದ್ರಿ. ಹೊತ್ಕೊಂಡ್ ಹೋಗಿ ಅಲ್ಲಿ ಯಾವ್ರ ಬೇದ ಸಲ್ಲೋಡಿದ್ರಿ ಸರ್. ಇಲ್ಲೆಲ್ಲಾ ಸುಟ್ರು 3 ಬೇರೆ ಆದ್ರೂ 3 ಬೇರೆ ಮಿಕ್ತಿರಿ ಸರ್. ನಾನು ಮಿಕ್ಕಿದ ಕೂಡ 3ನೇ ಬೇರೆ ದೇವಸ್ಥಾನ ಕರ್ಕೊಂಡ್ ಹೋಗ್ತಿದ್ರಾ? ಅಲ್ಲೊಬ್ಬ ಗೌಂಟಿಗೆ ಸುದ್ದಿ ಕೊಡ್ತೈತೇನೆ ಸರ್. ಆ ಗೌಂಟಿಗೆ ಸುದ್ದಿ ಕೊಟ್ಟ ಕೂಡ 2 ಬೇರೆ ಆದ ಕೂಡ ಇದು ಬಾಳ್ ಬಿತ್ತುರಿ. 3ನೇ ಸ್ವಲ್ಪ ನೀನೇ ಸಾಯ್ತಿ ಅಂತ ಅಂದೇನ್ರಿ. ಹಂಗಾಗಿ ಹೋಗಿ ಗುಡಿ ಸುತ್ತ ಹಾಕೋದ್ಲೆ ಬಿದ್ದರಿ ಸರ್. ಬಿದ್ರುನು ಬಿಟ್ಟಿಲ್ರಿ ಸರ್. 1 ವರ್ಷ ಹೊಳಿಲಿತ್ರ ಒಬ್ರು ಮತ್ತೆ ಒಬ್ರು ಕಾಣ್ಬಾರ್ದ್ರಿ. ನನ್ ಮಕ್ ಕಾಲ್ ಬರ್ಲಿ ಅಂತ ಹೇಳಿ 1 ವರ್ಷ ಪೂರಾ ಮಾಡ್ಯಾರಿ. 4 ಗಂಟೆ ಅನ್ನೋದ್ಲೆ ಎಲ್ಲಾ ಮುಗಿಬೇಕ್ರಿ. ಮನಿಗ್ ಬಂದ ಮಾತಾಡ್ಬೇಕ್ರಿ ಸರ್. ಹಂಗೆಲ್ಲಾ ಕಷ್ಟ ಪಟ್ಟಾರಿ ಸರ್. ನಡುವ ಆಗ್ಬಿಟ್ಟವ್ರಿ ಸರ್. 6 ವರ್ಷದಾಗ ಚಲೋ ಐತೇನ್ರಿ. 6 ವರ್ಷ ತನ್ರಿ ನನ್ ಬಗ್ಗೆ ಬಾಳ ಇದು ಮಾಡ್ಯಾರಿ ಸರ್. ಈಗಾರು ನನ್ಗೇನು ಹೊರ್ತಲ್ರಿ ಸರ್. ನಾವು ನಮ್ ಮಕ್ಕಳಕಿನ ಹೆಚ್ಚಿಗೆ ನೋಡ್ಕೊಂಡೇನ್ರಿ ಸರ್. ನಾವೇನ್ ಯಾರಿಗೆ ಸರ್ದ್ಕೊಂಡ್ರಿ ಅಂದಿಲ್ರಿ. ನಮ್ ತಂಗಿ ಆಯ್ತ್ರಿ. ನಮ್ ತಂಗಿ ಪರಿಸ್ಥಿತಿ ಗಂಭೀರ ಇತ್ರಿ. ಅಂತದು ಇರ್ಲಿ ಅಂತ ನಾವೆಲ್ಲಾರು ಒಂದ ಒಕ್ಕಟ್ನಾಗ ಇದೇವ್ರಿ. ನಮ್ ತಮ್ಮರ ಅಲ್ಲೇ ಮಹಾರಾಷ್ಟ್ರದಾಗ ಇರ್ತಾರೆ. ಅವ್ರು ಬಂದಾಗ ಅವ್ರು ಚಲೋ ನೋಡ್ಕೊತಾರೆ. ಎಲ್ಲಾ ಚೆನ್ನಾಗಿ ನೋಡ್ಕೊತಾನ್ರಿ. ನಾ ಬಾಳ ಕಷ್ಟ ಪಡ್ದೇನ್ರಿ. 6 ವರ್ಷದಾಗ ನನ್ ಮಗಂದು ನಾ ಬಾಳ ಇದು ಮಾಡೇನ್ರಿ. ಈಗ ನನ್ ಮಗ ನಮ್ಗೆ ಎಲ್ಲಾ ಚೆನ್ನಾಗಿ ಇದು ಮಾಡಿ ನೋಡ್ಕೊತಾನ್ರಿ. ನಾ ಎಲ್ಲಾ ಆಲ್ ಇಂಡಿಯಾನ ಅಡ್ಡಾಡಿನ್ರಿ ನನ್ ಮಗನ್ ತಗೊಂಡು. ನಮ್ಗೆ ಎಲ್ಲಿ ಒಂದು ತಾನು ಸಿಗ್ಲಿಲ್ರಿ. ಎಲ್ಲಾ ದೇಶನ ತಿರ್ಗಿನ್ರಿ ನಾ ಕಾಲೇಲಿ ಮಗನ್ ತಗೊಂಡು. ಈಗ ಅಡ್ಡಾಡಿ ಕೇಸಿ ಬಂದು ಈಗ ಇದೇ ಊರಾಗ ನಾವು ದೇವಸ್ಥಾನದ ಗುಡಿ ಬಲ್ಲಿ ಇಲ್ಲೇ ನಮ್ಮೂರಾಗ ಜಾಗ ಹಿಡ್ಕೊಂಡು ನಾವ್ ಇಲ್ಲೇ ಚೆನ್ನಾಗಿ ದುಡ್ಕೊಂತ ಆಟೆ ಪಗಾರದಾಗ ನಾವ್ ಮಕ್ಕಳ ಸಲಕೋತ ಇದು ಮಾಡ್ಕೊತ ನಾವ್ ಕಷ್ಟ ಪಡ್ದು ಮಾಡಿ ಈಗ ಮಗ್ಗ ಹೆಂಗ್ ಮಾಡ್ಲಿ ಅಂತೇಳಿ ಚಿಂತೆ ಮಾಡಿದೇನ್ರಿ. ದೇವ್ರ ಪುಣ್ಯಲಿದ್ದಾಗ ಆ ಕಡೆ ಅವ್ರು ನಮ್ ಅಣ್ತಂಬ್ರಕಿಂತ ಹೆಚ್ಚಿನವ್ರಿ. ಅವ್ರು ನನ್ ಬೀಗ್ರಿ. ಸಿದ್ದಾಪುಗ್ ಹೆಣ್ ಕೊಟ್ಟವ್ರಿ. ನನ್ ತವ್ರ ಮನೆಯವ್ರು ಕೊಡ್ಲಿಲ್ರಿ. ನನ್ ಅಣ್ತಂಬ್ರ 6 ಮಂದಿ ಇದ್ರು, ಒಬ್ರು ಹೆಣ್ ಕೊಡ್ಲಿಲ್ರಿ. ಕೊಡ್ಲಿಲ್ರಿ. ಮತ್ತ ಅವ್ರ ಪುಣ್ಯದವ್ರು ನನ್ ಹಡ್ದಪ್ಪ ನಾವ್ ಹೋಗಿ ಬಾ ಯಾಕನ ನನ್ಗಿಲ್ಲ ಅನ್ಲಿಲ್ರಿ. ಕೊಟ್ರಿ. ನಮ್ಮ ಹಳ್ಯಾಗರು ಚಲೋ ಅದಾರಿ. ಈಗ ನನ್ ಮಗ್ ಯಾವ್ದೊಂದು ಬಂದ್ ಎದ್ರೇ ಬಲಗೈ ನಿಂದಿರ್ತಾರ್ರಿ. ಈಗ ನನ್ಗ ತವ್ರ ಮನಿಕಿಂತ ಹೆಚ್ಚಿಗೆ ಅವ್ರ ಅದಾರ್ರಿ. ಈಗ ಸಿದ್ದಪ್ಪ ಎಲ್ಲ ಹಿಂಗ್ ಹೊಲ್ದಾಗ ಎಲ್ಲ ಕೆಲಸ ಮಾಡ್ತಾನಲ್ವಾ? ಏನ್ ಅನ್ಸುತ್ತೆ? ಇದು ಮೊದಲು ಮಾಡ್ತಾನಂತ ನಿಮ್ ನಂಬಿಕೆ ಐತಿ ಅನ್ನೋದು? ಮತ್ತ ಅದು ನಂಬಿಕೆ ಇರ್ತದ ಇದ್ದಿದಿಲ್ರಿ. ಮತ್ತ ನನ್ ಮಗಲ್ ಚಲೋ ಆಲನ್ನು ಇದು ನನಗಿತ್ರಿ. ನನ್ ಮಗ ನನ್ಕಿಂತ ಹೆಚ್ಚಿಗೆ ಮಾಡಿ ತೋರ್ಸಿದನ್ರಿ. ನಾನು ನನ್ ಮಗ ಮ್ಯಾಟ್ರಿಕ್ ಸಾಲಿ ಕಲಿಯಾಗ ನಾನು ಎಲ್ಲಾ ಬಿಟ್ಟೆ. ಬರೇ ಸುಮ್ ದುಡಿದು ಮಾಡುದು ಮಾಡಾಕತ್ತಿದನ್ರಿ. ಎಲ್ಲಾ ನನ್ ಮಗನ್ ಮ್ಯಾಗ ಹೊರ್ಸಿ ಬಿಟ್ಟಿನ್ರಿ ನಾನು. ನೀವು ಮೊದಲಿಂದ ಬಡತನ ಐತಲ್ಲ ನಿಮ್ದು? ಬಡ್ತಾನ್ರಿ. ನಮಗ್ ಬಾಳ್ ಬಡ್ತಾನ್ರಿ. ಮೊದಲ ಎಲ್ಲಾ ದೇಶ ತಿರ್ಗಾಡೇನ್ರಿ. ಹ್ಞೂನ್ರಿ. ಗೋಯಾಕ್ ಹೋಗಿನ್ರಿ, ಜಾಳಗೇರಿಗೆ ಹೋಗಿನ್ರಿ, ಬಾಂಬೈಕ್ ಹೋಗಿನ್ರಿ. ಹ್ಞೂನ್ರಿ. ಅವ್ ಹುಟ್ಟಿಂದ ತಗೊಂಡ್ ಹೋಗ್ಯಾರಿ. ಹ್ಞೂನ್ರಿ. ಎಲ್ಲಾ ದೇಶ 3 ಅಂತಸ್ 4 ಅಂತಸ್ ಬಿಲ್ಡಿಂಗ್ ಹೊತ್ತು ಎಲ್ಲಾ ಕೆಲ್ಸ ಮಾಡೇವ್ರಿ. ನಾವ್ 10 ರೂಪಾಯಿ 5 ರೂಪಾಯಿದಾಗ 20 ರೂಪಾಯಿದಾಗ. ಸಿದ್ದಪ್ಪನ ಬಗ್ಗೆ ಏನ್ ಅನ್ಸುತ್ತೆ? ನನ್ ಮಗ ಹಿಂಗ್ ಹುಟ್ಟಿದ ಏನ್ ಮಾಡ್ಬೇಕು? ಏನ್ ಚಿಂತೆ ಮಾಡ್ತಿದ್ರು? ನನ್ ಮಗ ಚೊಚ್ಚಲ್ ಮಗ ಗಂಡಿತ್ತು. ನಮ್ಗ ನಾವು ವಯಸ್ಸಕ್ ಬರೋಗ ನಮ್ ಮ್ಯಾತ್ಗಾಗೋರಾಗ ನಮ್ ಮಗ ವಯಸ್ಸಕ್ ಬಂದ್ ನಮ್ಗ್ ದುಡ್ದು ಹಾಕ್ತಾನ ಅನ್ನೋದಿತ್ರಿ. ಮತ್ತ ನಮ್ ಮಗನ್ಗೆ ಹಂಗಾಯ್ತು. ನಾವ್ ಅದೇ ಚಿಂತಿನೇ ನಾವ್ ಮಾಡಿದೇವ್ರಿ. ಈಗ ಎಲ್ಲಾ ನಮ್ ಮಗನು ಈಗ ಚಿಂತಿ ಬಿಡಿಸಿ ನಮ್ಗ್ ಚಂದಾಗ ಈಗ ನಮ್ ಮಗಳ ನಮ್ಮನ್ನ ಎಲ್ಲಾರ್ನು ನೋಡ್ಕೊತಾನ್ರಿ. ತಂದಿ ಜಪಾನ್ ಮಾಡ್ದ, ತಂದಿ ನೋಡಿದೇನ್ರಿ. ಎಲ್ಲಾ ಇದು ಮಾಡ್ಯಾನ್ರಿ. ಆದ್ರೂ ಇವಂದೇ ವಜ್ಜಿ ಬಾಳ್ರಿ. ಯಾಕ ಕಾಲಿದ್ದವ್ರದ್ ವಜ್ಜಿ ಇರುದಿಲ್ರಿ ಅವ್ರಿಗೆ. ಅವ್ರ ತಮ್ದು ಇದು ನೋಡ್ಕೊತಿರ್ತಾರ. ಇವಂಗೆ ವಜ್ಜಿ ಬಾಳ್ರಿ. 9-10 ಮಂದಿ ಹಾಕ್ಯವ್ರಿ. ಎಲ್ಲಾ ಬಾರ ಇವನ್ ಮೇಲೆ. ಈ ಕುಟುಂಬದಾಗ ಸದ್ಯಕ್ಕೆ 9 ಜನ. 9 ಜನ ಅದೇರಿ. ಎಲ್ಲಾ ಅವಂದೇ ರೀ. ಅರಿಬಿ ಹಂಚ್ರಿ ದವಾಖಾನಿ ಹೌದು ಅಲ್ಲ ಎಲ್ಲಾ ಒಟ್ಟು ಅವನ್ ಮೇಲೆ ರೀ. ಸಸಿ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ? ಸಸಿ ಅಂದ್ರ ನನ್ನ ಮಗಳಿಗಿಂತ ಹೆಚ್ಚಿಗ್ರಿ ಆಕಿ. ನನ್ ಮಗಳು ಸುಳ್ಳ ಹಾಕಿ ಕರೆ ರೀ. ಅಂತ ಮಗಳ್ರಿ. ಮತ್ತ ನಾವ್ ಎಲ್ಲಾ ಭಾರ ಹಾಕಿನ ಮೇಲೆ ರೀ. ಎಲ್ಲಾ ನನ್ ಮಗಂದ್ ಏನೇನು ನಾ ಏನು ಚಿಂತೆ ಮಾಡುದಿಲ್ರಿ. ನನ್ ಮಗಂದ್ ಈಗ ನನ್ ಸಸಿ ಬಂದಿದ್ ನನ್ ಮಗನ್ ಚಿಂತೆ ನನಗ ಪರಿಹಾರ ಆತ್ರಿ. ನಮ್ ಮಗ ಕಬ್ ಮಾಡ್ತಾನ್ರಿ, ಶೇಂಗಾ ಹಾಕ್ತಾನ್ರಿ, ಉಳ್ಳಾಗಡ್ಡಿ ಹಚ್ತಾನ್ರಿ, ತೊಗರಿ, ಕಡ್ಲಿ ಎಲ್ಲಾ ಏನ್ ಭೂಮಿಯಾಗ ಏನ್ ಬೆಳಿತೈತಿ ಎಲ್ಲಾ ತರ ಬೆಳಿತಾನ. ಊರನ್ ಮಂದಿ ಅಂತ ಕಾಲಿಲ್ಲ ಮಾಡ್ಕೊಂತಿರ್ತಾನ. ನಿಮ್ಗೇನ್ ಅಳಗಾಲಾಗೈತಿ ಸುಳಿ ಮಕ್ಕಳೇ ಬೇರ್ ಕಟ್ಟಿ ಕುಂದಿರ್ತೀರಿ, ಕುಡಿಯಾಕ ಹೋಗ್ತಿರಿ, ತಾಂಡ್ಯಾಕ್ ಹೋಗ್ತಿರಿ, ಸಿಗರೇಟ್ ಸೇರ್ತೀರಿ, ಅಲ್ಲಿ ಬೀಳ್ತೀರಿ ಇಲ್ಲಿ ಬೀಳ್ತೀರಿ ಅಂತೇಳಿ ಊರ್ ಮಂದಿ ನೋಡ್ತಾರ್ರಿ ಅವ್ರಿಗೆ. ಕಮ್ಮಿ ಆಗುತ್ತೆ. ನಮ್ಗ್ ಚಿಂತಿಲ್ರಿ. ನನ್ ಮಂದಿ ಕುಡಿಯೋದು ಮಾಡೋದು ನೋಡಿ ನಮ್ ಮಕ್ಳು ಯಾ ಚಟದವ್ರು ಇಲ್ಲ ಅಂತೀನ್ರಿ ನಾನು. ನಮ್ ಮಕ್ಕಳಿಗೆ ಯಾ ಚಟನು ಇಲ್ಲ. ಒಂದ್ ಅಡ್ಕಿ ಒಳ್ ಬಾಯಾಗ ಹಾಕುದಿಲ್ಲ. ಶಿಸ್ತು ಊಟ ಆಯ್ತು, ತಮ್ ದಗದಾಯ್ತು. ತಾವ್ ಎಲ್ಲಿಗ್ ಹೋಗ್ಬೇಕು ಅಲ್ಲಿಗ್ ಹೋಗುದು, ಎಲ್ಲಿಗ್ ಬರ್ಬೇಕು ಅಲ್ಲಿಗ್ ಬರುದು. ಇಂತ ನಮ್ ಮಗ ದನ ಕರ ಎಲ್ಲಾ ತರ ರೀ.
ಈಗಿನ ಹುಡುಗರಿಗೆ ಏನ್ ಹೇಳ್ತೇವ ನೀವು ನೋಡೋದಲ್ಲ ಈಗ ಊರಾಗ ಹಿಂಗ ಐತಲ್ಲ ಅವ್ರಿಗೆ ಏನ್ ಬುದ್ಧಿ ಹೇಳಕ್ ಆಗ್ತದೆ? ಹೇಳ್ತೀನ್ರಿ ನನ್ ಮಗ ಹೆಂಗ್ ಮಾಡಿ ಉಣ್ತಾನ ಹಂಗ್ ಮಾಡಿ ಉಣ್ರಿ. ರಗಾಡ್ ಭೂಮಿ ಇರ್ತೈತಿ, ಭೂಮಿ ತಾಯಿಗೆ ಸನ್ಮಾನ ಆದ್ರ ದೇವ್ರು ಅಂತೂ ತನ್ನ ಕೊಡ್ತಾನ. ನಮ್ ಬೆವ್ರ ಭೂಮಿಗೆ ಹಾಕಿದ್ರ ಭೂಮಿ ತಾಯಿ ನಮಗ್ ಕೊಡ್ತಾಳ ಅಂತ ನಾವ್ ರಗಡ್ ಹೇಳ್ತೇವ್ರಿ. ಮತ್ತ ಇಂದು ಸರ್ಕಾರಿ ನೌಕರಿ ಇದ್ದವರಿಗೆ ಹೆಣ್ಣು ಸಿಗಲ್ಲ ಅಂತ ಹೋದ್ರಲ್ಲಿ 2 ಕಾಲುಗಳಿಲ್ಲದ ಸಿದ್ದಪ್ಪನವರ ಕೈ ಹಿಡಿದ ರೇಣುಕಾ ಆ ಮನೆಗೆ ಸೊಸೆಯಲ್ಲ, ಮಗಳಾಗಿದ್ದಾರೆ. ಇನ್ನು ಬಡತನದಲ್ಲಿ ಗೋವಾ, ಮಹಾರಾಷ್ಟ್ರ ಎಂದು ಗುಳೆ ಹೋಗಿ ದುಡಿದು ತಂದ ವೃದ್ಧ ತಂದೆ ತಾಯಿಯನ್ನ ಸಿದ್ದಪ್ಪ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ತಂದೆ ಚೆನ್ನಪ್ಪ ಮೇಟಿ ಅಗಲಿದ್ದಾರೆ. ಈಗ ಸಮರ್ಥ, ಸಂಜನಾ, ರಾಧಿಕಾ ಎಂಬ 3 ಮಕ್ಕಳ ತಂದೆಯಾಗಿರುವ ಸಿದ್ದಪ್ಪ ಕೇವಲ ತಮ್ಮ ಸಂಸಾರವಷ್ಟೇ ಅಲ್ಲ, ತಂಗಿಯ ಮದುವೆಯನ್ನ ಮಾಡಿ ಆಕೆಯ ಕುಟುಂಬವನ್ನ ಸಲಹುತ್ತಿದ್ದಾರೆ. ಒಡ ಹುಟ್ಟಿದ ಸಹೋದರ ಮಹಾರಾಷ್ಟ್ರದಲ್ಲಿ ಇದ್ದರೆ ಇಲ್ಲಿ ಸಿದ್ದಪ್ಪ ಆಧುನಿಕ ಶ್ರವಣಕುಮಾರನಂತೆ ಇಡೀ ಮನೆತನವನ್ನ ಮುನ್ನಡೆಸುತ್ತಿದ್ದಾರೆ. ನನ್ ಮಗಳದು ಎಲ್ಲಾ ನನ್ ಮಗನೇ ರೀ. ಎಲ್ಲಾ ಲಗ್ನ ಮಾಡ್ಯಾನ, ಮುಹೂರ್ತ ಮಾಡ್ಯಾನ, ಎಲ್ಲಾ ನನ್ ಮಗನ ಮೇಲೆ ಹೊರಿಸಿ ಕೈ ಬಿಟ್ಟೇವ್ರಿ. ನಾವ್ ಎಲ್ಲಾ ಒಟ್ಟು ಅವನೇ ಮಾಡ್ಕೊಂಡನ್ರಿ. ನನ್ ಮಗಳ ಬಗ್ಗೆ ಎಲ್ಲಾ ಮಾಡಿದನ್ರಿ. ಮತ್ತೆ ದೇವ್ರ ನನ್ ಮಗಳಿಗೆ ಇದು ಮಾಡಿದನ್ರಿ. ಮನ್ಯಾನ ತಮ್ಗ ಕೊಟ್ಟಿದ್ದೇವ್ರಿ. ಅವ ಮತ್ತೊಂದ್ ಮಾಡ್ಕೊಂಡು ಈಗ ನಮ್ ಮಗಳು ಬಿಟ್ಟಾನ್ರಿ. ಬಿಟ್ರುನು ಅವ್ರು ತನ್ನ ನಮ್ ತಂಗಿ ನಾವ್ 3 ಮಂದಿ ಗಂಡ್ ಮಕ್ಳು ಅಂತ ಹೇಳಿ ಈಗ ನೋಡ್ಕೊಂಡ್ ಚಂದಾಗ ನೋಡ್ಕೊಂಡ್ ಒಳ್ಳೆಯನ್ನ ಮಗಳ ಚಂದಾಗ ನೋಡ್ಕೊಂಡ್ ಹೋಗ್ಕನ್ರಿ. ಸಿದ್ದಪ್ಪ ಮಕ್ಳು ಎಷ್ಟದಾವ? ಮೊಮ್ಮಕ್ಳು ಹೆಂಗ? ಮೊಮ್ಮಕ್ಳು ಚಲೋ ಅದಾವ್ರಿ. 3 ಮೊಮ್ಮಕ್ಳು ಅದಾವ್ರಿ. ಒಬ್ಬ ಗಂಡ್ಮಗ, 2 ಹೆಣ್ಮಕ್ಳು. ಅಪ್ಪನ ಜೊತೆ ಅವ್ರ ಕೈ ಜೋಡಿಸ್ತಾರ ಏನ್ ಕೆಲಸ ಮಾಡೋದು? ಎಲ್ಲಾ ಮಾಡ್ತಾರ್ರಿ. ತಂದಿ ಬಿಡಿಸಿ ಮಗ ಈಗ ಇಟ್ಟು ಕೆಲ್ಸ ನೀರ್ ಕಟ್ತಾನ್ರಿ, ಎಲ್ಲಾ ಮಾಡ್ತಾನ್ರಿ. ಈಗ ಮಕ್ಳು ಹೆಣ್ಮಕ್ಳು ತಾಯಿ ಬಿಡಿಸಿ ದಗದ ಮಾಡ್ತಾವ್ರಿ. ಒಗ್ಯಾನ್ ಮಾಡ್ತಾಳ, ಮುಸ್ರಿ ತಿಕ್ತಾಳ, ರೊಟ್ಟಿ ಮಾಡ್ತಾಳ್ರಿ. ಎಲ್ಲಾ ಕೆಲ್ಸ ಮಾಡ್ತಾಳ್ರಿ ಮೊಮ್ಮಗಳು. ಜೀವನ ಸಂತೋಷ ಐತಿ? ಸಂತೋಷ ಐತ್ರಿ. ಈಗೆಲ್ಲಾ ನನ್ ಮಗನ್ ಚಿಂತಿ ನನ್ಗ ಪರಿಹಾರ ಆಯ್ತ್ರಿ. ಈಗೇನು ಚಿಂತಿಲ್ರಿ. ಏನೇನು ನಮ್ಮ ಮನುಷ್ಯ ಆದಂದ್ರ ಏನೋ ಜರ ನಮ್ಗ್ ಜೋಡ ನನ್ ಮಗನ್ ಗುಡ್ಸೋ ಮುಂದೆ ಇರ್ಲಿಲ್ರಿ. ದೇವ್ರ ಕರ್ಕೊಂಡ್ ಹೋದ. ಸಿದ್ದಪ್ಪನವರ ಈ ಅದ್ಭುತ ಸಾಧನೆಯ ಬಗ್ಗೆ MSW ಅಧಿಕಾರಿ SK ಘಾಟಿ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಶಿಕ್ಷಣ ಕಲಿತ ಮೇಲೆ ಕೃಷಿ ಯಾಕೆ ಮಾಡಬೇಕು ಎನ್ನುವ ಇಂದಿನ ಯುವಕರಿಗೆ ಮತ್ತು ಹೆತ್ತವರನ್ನ ಭಾರವೆಂದು ಭಾವಿಸುವ ಮಕ್ಕಳಿಗೆ ಸಿದ್ದಪ್ಪ ಮೇಟಿ ಅವರ ಬದುಕು ಒಂದು ತೆರೆದ ಪುಸ್ತಕವಿದ್ದಂತೆ ಎನ್ನುತ್ತಾರೆ. ಸರ್ ನಮಸ್ಕಾರ. ನಾ SK ಘಾಟಿ ಅಂತ, ಮುದ್ದೇಬಿಹಾಳ ತಾಲೂಕು MRW. ನಮ್ಮ ಸಿದ್ದಣ್ಣ ಮೇಟಿಯವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಸರ್, ಅವರು VRW ಆಗಿಂದ ನಮಗೆ ಪರಿಚಯ ಸರ್. VRW ಆಗಿಂದ ಪರಿಚಯ, ಗ್ರಾಮೀಣ ಪುನಸ್ಕಾರನಾಗಿ ಹೆಂಗ್ ಪರಿಚಯಪ್ಪ ಅಂತ ನೀವು ಕರೆಕ್ಟ್ ಆಗಿ ಯಾವುದೇ ನಮ್ಮ ಸಭೆ ಸಮಾರಂಭ ಹೋರಾಟ ಯಾವುದೇ ಇದ್ರು ಕರೆಕ್ಟ್ ಟೈಮ್ ಕನವ್ರಿ. ಮತ್ತು ಮೇಲೆ ಬೆಂಗಳೂರೊಳಗೆ ನಾವು ನಮ್ದು ಕೇವಲ ಮೊದಲ ಅಪಾಯಿಂಟ್ಮೆಂಟ್ ಆಗಿದ್ದವ್ರದ್ದು ಗೌರವಧನ ಆಧಾರ ಮ್ಯಾಗ ಸರ್. ಗ್ರಾಮ ಪಂಚಾಯತ್ ಪುನಸ್ಕಾರಕರ್ತಾಗಿ ಸ್ಟಾರ್ಟಿಂಗ್ 750 ರೂಪಾಯಿ ಪಗಾರದಿಂದ ಸ್ಟಾರ್ಟ್ ಆಗಿದ್ದು. ಈಗ 10,000 ರೂಪಾಯಿ ತಗೋತಾ ಇದ್ದಾರೆ ಸರ್. ಬಟ್ 17 ವರ್ಷದಿಂದ ಇವತ್ತು ಸೇವೆ ಸಲ್ಲಿಸ್ತಾ ಇದ್ದಾನ. ಅವನ ಸೇವೆ ಬಹಳ ಒಂದು ಗಣನೀಯ ಸೇವೆ ಸರ್. ಯಾಕಂದ್ರ ತೀರೋತ್ತರ ಅಂಗವಿಕಲತೆ ಸರ್. ಅವ್ರಿಗೆ ತೀರೋತ್ತರ 90% ಅಂಗವಿಕಲತೆ ಇದ್ರು ಕೂಡ ಒಬ್ರು ಚೆನ್ನಾಗಿರುವಂತವ್ರಿಗೆ ಮಾದರಿ ಅದಾನ ಸರ್. ನಾವು ಬೆಂಗಳೂರಲ್ಲಿ ಹೋರಾಟವನ್ನು ಹಮ್ಮಿಕೊಂಡ ಸಂದರ್ಭದೊಳಗೆ ಸರ್, ಮೆಜೆಸ್ಟಿಕ್ ಅಂತ ಹಿಡ್ಕೊಂಡು ಅಷ್ಟೇ ಫ್ರೀಡಂ ಪಾರ್ಕ್ ವರೆಗೆ 4 ಕಿಲೋಮೀಟರ್ ಆಗ ಸರ್. ಉರಿ ಬಿಸಿಲಿನಲ್ಲಿ ಕೂಡ ಕೈ ಉರ್ಕೋತನ ಪಾದಯಾತ್ರೆ ಮುಖಾಂತರ ಹೋರಾಟ ಮಾಡಿದ ಫಲವಾಗಿ ಇವತ್ತು ಸುಮಾರು 10,000 ರೂಪಾಯಿ ತಗೋಲಿಕ್ಕೆ ಒಂದು ಕೂಡ ಒಂದು ಸಹಾಯ ಆದಂಗ ಸರ್. ಅದು ಅಂತ ಒಬ್ಬ ಸೇವೆ ಮಾಡ್ತದ ಸರ್. ಇವರು ಸೇವೆ ಮಾಡೋದನ್ನ ನೋಡ್ಕೇಸಿ ಇವ ಕರೆಕ್ಟ್ ಟೈಮ್ ಮೀಟಿಂಗ್ ಬರವ ಮತ್ತು ಹೋರಾಟಕ್ಕೂ ಬರವ ಮತ್ತು ಅವನ ನಯ ವಿನಯ ಭಾವ ಎಲ್ಲ ಬಹಳ ಮತ್ತು ನಮ್ಮ ಸಂಸ್ಕೃತಿ ಸಂಸ್ಕಾರ ಉಳಿಕೆ ಮಾದರಿ ವ್ಯಕ್ತಿ ಸರ್ ಅವ. ಯಾಕಂದ್ರ ಭೂಮಿ ಒಳಗ ಕಸದಿಂದ ರಸ ತೆಗಿ ಅಂತ ಹೇಳ್ತಾರ. ಬಟ್ ಅಂತ ಕೆಲಸ ನಮ್ಮ VRW ಸಿದ್ದಣ್ಣ ಮೇಟಿ ಮಾಡತ್ತಾನ ಸರ್. ಹೆಂಗಂತಂದ್ರ ಸರ್, ಇವತ್ತು ಸ್ವತಃ ತಾನೇ ಕೃಷಿಯಲ್ಲಿ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಿಸ್ತಾನ. ಅವನಾಗಿ ನಾನು ಮಾಡ್ಬೇಕಂತ ಪ್ರಯತ್ನ ಮಾಡಿಸಲ್ಲ, ನನ್ಗೆ ಆಲಿಲ್ಲ. ಬಟ್ ಅವ್ನ್ ನೋಡ್ಗೆ ನಾನು ಮಾಡ್ಬೇಕಪ್ಪ ಅಂತ ಅದು ಆಲಿಲ್ಲ. 31 ಪಂಚಾಯತ್ VRW ಬೆಸ್ಟ್ VRW ಅಂತ ಜಿಲ್ಲಾ ಪ್ರಶಸ್ತಿಗೆ ಆಯ್ಕೆಯಾಗಿ ಅವ್ರಿಗೆ ಸನ್ಮಾನ ಮಾಡಿ ಗೌರವಿಸಿದಂತ ನಮ್ಮ ಇಲಾಖೆಯವರು ಗೌರವಿಸಿದ್ದಾರೆ ಸರ್. ಅಂತ ಒಬ್ಬ ಒಳ್ಳೆ ಮತ್ತೊಬ್ಬರಿಗೆ ಮಾದರಿ ವ್ಯಕ್ತಿ ಸರ್. ವಿಮಾನದೊಳಗ ಯಾಕಂದ್ರೆ ಇವತ್ತು ಚೆನ್ನಾಗಿರುವಂತವ್ರಿಗೆ ನೋಡ್ಕೊಳ್ಳೋ ಪರಿಸ್ಥಿತಿ ಅದ. ಅಂತದ್ರೊಳಗ ಅವ್ರು ನಿಂತಾರಂತ ಮೊದಲು ಅವ್ರಿಗಿಂತ ನಾವು ಮೊದಲ ಆ ತಾಯಿ ಆ ಸಹೋದರಿಗೆ ಮೊದಲು ನಾವು ಧನ್ಯವಾದ ಹೇಳ್ಬೇಕು ಸರ್. ಯಾಕಂದ್ರೆ ಚೆನ್ನಾಗಿರೋರ್ನ ತಿರಸ್ಕಾರ ಮಾಡುವಂತ ಜಮಾನ ಈಗಿರುವಂತದ್ರೊಳಗ ಆ ಸಹೋದರಿಗೆ ನಾನು ನಮ್ಮ ಸಮಸ್ತ ಎಲ್ಲಾ ನಮ್ಮ ವಿಕಲಚೇತನ ಪರವಾಗಿ ನಾ ಅಭಿನಂದನೆ ಸಲ್ಲಿಸ್ತೀನಿ ಸರ್. ಅವ್ರ ಒಂದು ಸಾಧನೆಗೆ ನಾವೆಲ್ಲಾ ನಾವು ಪೂರ ಅವ್ನು ಏನೇ ಇದ್ರು ಕೂಡ ನಾವು ಅವ್ರಿಗೆ ಬೆನ್ನೆಲು ಆಗಿರ್ತೀವಿ. ಮತ್ತು ವೀಕ್ಷಕ ಬಂಧುಗಳೇ, ಊರ ಕಟ್ಟಿಯ ಮೇಲೆ ಕುಳಿತು ಹರಟೆ ಹೊಡೆಯುವ ಸಣ್ಣ ಪುಟ್ಟ ಕಷ್ಟಗಳಿಗೆ ಕುಗ್ಗಿ ಹೋಗುವ ಯುವಕರು
ಸಿದ್ದಪ್ಪ ಮೇಟಿ ಅವರನ್ನ ನೋಡಿ ಕಲಿಯಬೇಕಿದೆ. ಕಾಲುಗಳಿಲ್ಲದಿದ್ದರೂ ಸ್ವಾಭಿಮಾನದ ಬದುಕು ಕಟ್ಟಿಕೊಂಡ ಇವರು ನಿಜಕ್ಕೂ ನಮ್ಮ ಹೆಮ್ಮೆಯ ಸಾಧಕ. ಇಂತಹ ಅದ್ಭುತ ಸಾಧಕನ ಕಥೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕನೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನೋಡ್ತಾ ಇರಿ ನಮ್ಮ ನಯನ ಭಾರ್ಗವ ನ್ಯೂಸ್. ನಮಸ್ಕಾರ. ಭೂಮಿಯಲ್ಲಿ ಬಹಳ ಶ್ರಮ ಪಡ್ಬೇಕ್ರಿ ಸರ್. ನಾನು ಅಲ್ಲಿ ಕಟ್ಟಿ ಮೇಲೆ ಕುಂತಾರ ಕುಡಿತಿರ್ತಾರೆ, ಕುಡಿದವ್ರಿಗೆ ಹೇಳ್ತಿರ್ತೇನೆ ಸರ್, ಭೂಮಿ ಇದು ಮಾಡ್ಬೇಡ. ನಮ್ಮ ತಮ್ಮರಿಗೆ 2 ಎಕರೆ ಹೊಲ ಉಳುಮೆ ಮಾಡಪ್ಪ, ನೀನು ಹೆಚ್ಚಿನ ಫಲವತ್ತತೆ ಬರ್ತ ಕಬ್ಬು ಹಚ್ಚು, ನನಗೆ 1 ಎಕರೆ ಬಿಡು, 1 ಎಕರೆದಾಗ ನಾ ಇಷ್ಟು 9 ಮಂದಿ ನೋಡ್ಕೋತೀನಿ, ನಿನ್ ಹೆಂಡ್ರು ಮಕ್ಕಳು ನೀ 2 ಎಕರೆ ತಗೊಂಡು ಇದು ಮಾಡಂದ್ರ ಅಲ್ಲಿ ಅಂತೇಳಿ ಮಹಾರಾಷ್ಟ್ರ ದುಡಿಯಾಕ ಹೋಗ್ಯಾನ್ರಿ ಸರ್. ಭೂಮಿ ತಾಯಿಗೆ ನಾವು ಒದ್ದೇವ್ ಅಂದ್ರೆ ನಮ್ಗೆ ಒದ್ದಾಳ. ಭೂಮಿ ತಾಯಿ ನಾವು ಎಷ್ಟು ಜಾಕಿ ಮಾಡ್ಕೊಂಡು ನಾವು ಇದು ಮಾಡ್ತೇವೆ, ಅಷ್ಟು ಫಸಲ್ ಕೊಡ್ತಾಳ್ರಿ, 4 ದುಡ್ಡು ಕೊಡ್ತಾಳ್ರಿ. ಇದು ಉಳುಮೆ ಮಾಡ್ಬೇಕ್ರಿ. ಭೂಮಿಲಿಂತ್ರ ಕೃಷಿಯಲ್ಲಿ ಹೆಚ್ಚಿನ ವಿವರತೆಯನ್ನು ಪಡಿಬೇಕಂತ ಹೇಳೇನಿ. ಹಳ್ಳಿ ಹುಡುಗರು ಬರೇ ಕುಡಿದು ಸೇರೋದು ಇದನ್ನ ಮಾಡ್ತಾರೆ ಸರ್. ಅವ್ರಿಗೆ ಭೂಮಿ ಇದು ಮಾಡ್ರಪ್ಪ, ನಾ ಹೆಂಗ್ ಮಾಡ್ಕೊಂಡ್ ತಿಂತೀನಿ ನೋಡು, ಹಂಗ್ ಮಾಡ್ಕೊಂಡ್ ತಿನ್ರಿ ಅಂತ ಹೇಳೇನ್ರಿ. ಎಲ್ರು ನೌಕರಿನೇ ಬೇಕಂತ, ನೌಕರಿ ಸಿಗ್ಲಿಕ್ಕ ಇಲ್ಲಿ ಭೂಮಿಯಾಗ ದುಡಿಬೇಕ್ರಿ, ನೌಕರಿಗಿಂತ ಬರ್ತಾರೆ ಸರ್. ಈಗ ಕಾಯಿಪಲ್ಲೆ ಐತಿಲ್ರಿ, ಕಾಯಿಪಲ್ಲೆ ನಮ್ಗ್ ಮಾಡದಲ್ಲಾರ ಕಾಯಿಪಲ್ಲೆ ಬಿಟ್ಟೇನ್ರಿ ಸರ್. ನಾ ಕಾಯಿಪಲ್ಲೆ ಹಚ್ಚಿರಿ ಮತ್ತ ರಗಡ್ ಇನ್ಕಮ್ ಐತ್ರಿ ನಮಗ್ ನೀಗಂತ ಈಗ ನಾ ಮಾಡಾಕತ್ತೀನ್ರಿ ಸರ್. ಅವ್ರಿಗೆ ಅವ್ರು ನೀಗಿಲ್ಲಾರ ಬಿಟ್ಟು ಅಡ್ಡಾಡ್ತಾರೆ, ಸುಮ್ಮ ಅವ್ರ ಚಟಕಾಗಿ ದೇಶವ್ರಿ ಹೋಗ್ತಾರ.